ಎಲ್ಲರಿಗೂ ಗೊತ್ತಿದೆ, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸ್ತೀನಿ. ಐ ಮೀನ್ ಇಟ್. ಸರ್ ಸರ್ PM ಅವ್ರು ಫೋನ್ ಮಾಡಿದ್ದಾರೆ. ಹಲೋ ವಿಕ್ಕಿ ಬಾಯ್, ಮುझे ಮೆಡಗಾಸ್ಕರ್ ಜಾನಾ ಹೈ. ಅದ್ರ ವೀಸಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಕೊಡಿ. ಸರ್, ನಾನು ಇನ್ನೆರಡು ದಿನ ಬೆಂಗಳೂರಲ್ಲೇ ಇರಬೇಕು. ನನ್ನ ಫ್ರೆಂಡ್ ಮದುವೆ, ಇಂಪಾರ್ಟೆಂಟ್ ಫೋಟೋ ಶೂಟ್ ಇದೆ. ಸೊ ಡೆಲ್ಲಿಗೆ ಬರೋಕ್ಕಾಗಲ್ಲ. ಕೋಯಿ ಬಾತ್ ನಹೀ ಹೈ ವಿಕ್ಕಿ ಬಾಯ್, ಸಾಯಂಕಾಲ ನಾನೇ ಬೆಂಗಳೂರಿಗೆ ಬರ್ತೀನಿ. ಸರಿ ಬನ್ನಿ, ಹೆಂಗೋ ಟೈಮ್ ಮಾಡ್ಕೊತೀನಿ. ಓಕೆ ಓಕೆ. ಈಗ ಹೇಳಿ, ಅಬ್ಕಿ ಬಾರ್ ಚಾರ್ ಮಾಡ್ತೀನಿ ರೀ. ವಿಕ್ಕಿ, ಮದುವೆ ದಿನ ಮಂಟಪದಲ್ಲಿರೋದು ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ? ನೀನು ನಡಿ, ಫಸ್ಟ್ ಒಂದು ಫೋಟೋಸ್ ತೆಗ್ಸು. ಅದಕ್ಕೆ ತಾನೇ ಬರ್ತಾ ಇರೋದು ಮಂಟಪಕ್ಕೆ. ನಮ್ಮ ಮಾವ ನನ್ನ ಮೇಲೆ ಇರೋ ಪ್ರೀತಿಗೆ ಇವಳ ಮೇಲೆ ಇಷ್ಟೊಂದು ಚಿನ್ನ ಹಾಕಿ ಕಳ್ಸವ್ರೆ. ಇದ್ರಲ್ಲಿ ಒಂದೇ ಒಂದು ಮಿಸ್ ಆದರೂ ಕಷ್ಟ ಮಗ. ಅದಕ್ಕೆ ಸದ್ಯಕ್ಕೊಂದು ಫೋಟೋಸ್ ತೆಗ್ಸ್ಕೊಬಿಡು ಪ್ರೂಫ್ಗೆ. ಆಮೇಲೆ ಒಡವೆನೆಲ್ಲ ಒಂದು ಕಡೆ ಸೇಫಾಗಿ ಲಾಕರಲ್ಲಿ ಇಟ್ಬಿಡು. ಛತ್ರದಲ್ಲಿ ಹೇಗಿದ್ರು ತಾಲಿ ಕೊಡ್ತಾರಲ್ಲ, ಅದನ್ನು ಚಿನ್ನನೇ ತಾನೆ, ಜನಕ್ಕೆ ತೋರ್ಸಕ್ಕೆ ಸಾಕು. ಆಮೇಲೆ ಮಿಕ್ಕಿದೆಲ್ಲ ಸೇಫಾಗಿ ಲಾಕರಲ್ಲಿ ಇರಲಿ. ನಮ್ಮ ಲೈಫ್ ಸೆಟ್ಲ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅಯ್ಯ, ನಿಮ್ಮ ಜೀವನದಲ್ಲಿ ಇಷ್ಟಪಟ್ಟವ್ರ ಜೊತೆ ಬದುಕೋ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ನಿಮಗೆ ಸಿಕ್ಕಿದೆ, ಹೋಗಿ ಮದುವೆ ಆಗಿ ಅಂದರೆ ಇಲ್ಲಿ ಬಂದು ಗ್ಯಾರಂಟಿ ಕೇಳ್ತಾ ಇದ್ದೀರಾ? ನಿಂಗೆ ಅರ್ಥ ಆಗಲ್ಲ. ನೀನು ಫಸ್ಟ್ ನೋಡಿ. DC ಸರ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಶೇವ್ ಮಾಡ್ತಿದ್ದಾರೆ. ಇವನಿಗೇನೋ ಬಂದಿರೋ ದೊಡ್ಡ ರೋಗ. TV ಹಾಕು. ಏನು ಬ್ರದರ್, ಚೆನ್ನಾಗಿದ್ದೀರಾ? ಯಾಕೋ ಡಲ್ ಆಗಿದ್ದೀರಾ? ಸರ್, ನೀವು ರಾಜ್ಯ ಕಂಡಂಥ ಅತ್ಯಂತ ಧೀಮಂತ ಸರ್ಕಾರಿ ನೌಕರ. ಗೊತ್ತಿರೋ ವಿಷಯ, ಹೊಸದಾಗಿ ಏನಾದರೂ ಹೇಳಿ. ಸರ್, ನೀವು ಎಷ್ಟೋ ಜನ MP ಗಳನ್ನು ಹೌಸ್ ಅರೆಸ್ಟ್ ಮಾಡಿದ್ದೀರಾ, ಎಷ್ಟೋ ಜನ MLAಗಳನ್ನು ಪೊಲೀಸ್ ಕಸ್ಟಡಿ ಕೊಟ್ಟಿದ್ದೀರಾ. ಇದರಲ್ಲಿ ಹೇಗೆ ಸಾಧ್ಯ ಸರ್ ಇದು? ಇಂಥ ಪೊಲಿಟಿಷಿಯನ್ಸ್ನ ಬೆಳಗ್ಗೆ ನಾಷ್ಟಕ್ಕೆ ತಿಂತೇಗ್ತೀನಿ ನಾನು. ಆಸ್ಕ್ ಮಿ ಬೇಡ ಕ್ವೆಶನ್ಸ್. ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಶೇವ್ ಮಾಡ್ತಾ ಇದ್ದೀರಲ್ಲ, ಸರಿನಾ ಇದು? ಮಾಡ್ತಾರೆ. ಇವ್ರು ಬೇರೆ ಆಫೀಸರ್ ತರ ಪ್ರೊಫೆಷನಲ್ ಲೈಫಲ್ಲಿ ತಗೊಂಡಿರೋ ಲಂಚನ ಪರ್ಸನಲ್ ಲೈಫಲ್ಲಿ ಯಾವತ್ತೂ ಹಾಕೊಂಡಿಲ್ಲ. ಇವ್ರಿಗೆ ಪರ್ಸನಲ್ಲು ಪ್ರೊಫೆಷನಲ್ಲು ಅಂತ ಏನೂ ಇಲ್ಲ. ಎಲ್ಲರ ಮುಂದೆ ಎಲ್ಲಾನು ಮಾಡ್ತಾರೆ. ಅಷ್ಟೇ ಯಾಕೆ ನೀವು ಬಂದು ಬೆಳಗ್ಗೆ ಟಾಯ್ಲೆಟ್ನಲ್ಲಿ ಕೇಳಿ ಕೊಡ್ತಾರೆ. ಏನ್ನ ಪ್ರೆಸ್ ಕಾನ್ಫರೆನ್ಸ್ ರೀ, ಪ್ರೆಸ್ ಕಾನ್ಫರೆನ್ಸ್. ಅಲ್ಲ ಸರ್, ನೀವೊಬ್ರು DC, ಇಷ್ಟು ಉನ್ನತ ಸ್ಥಾನದಲ್ಲಿದ್ದೀರಾ, ಈ ರೀತಿ ಕೂದಲು ಬಿಟ್ಟಿದ್ದೀರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಪರ್ಸನಲ್ ಕ್ವಶನ್ಸ್ ಎಲ್ಲ ಕೇಳ್ಕೊಂಡು ಮೈ ಗಾಡ್. ಇವನು ಮೀಡಿಯಾದವ್ರ ಮುಂದೆ ಸ್ನಾನನೂ ಮಾಡ್ತಾವನ ಏನೋ ಗೊತ್ತಿಲ್ಲ. ಸರ್, DC ಸರ್ ಬಂದರು. ಎಷ್ಟೊತ್ತು ನಿನಗೋಸ್ಕರ ಕಾಯ್ದು? ಇವ್ನ ಮದುವೆ ಅಂತ ಶೇವ್ ಮಾಡಿಸ್ಕೊತಿದ್ದೆ. ನೋಡಿದ್ವಿ, ಊರವರೆಲ್ಲ ನೋಡಿದ್ರು ನಿನ್ನ ಶೇವಿಂಗ್ನ. ಮೊದಲು ಫೋಟೋ ತೆಗ್ಸೋಣ. ಕ್ಯಾಮ್ರಾ ಸೆಟ್ ಮಾಡಿ. ಹೈ ಮೇಡಮ್, ಸ್ವಲ್ಪ ಸೈಡ್ಗೆ ಹೋಗ್ತೀರಾ? ಮೊದಲು ನಾವು 3 ಜನ ಫೋಟೋ ತೊಗೊತೀವಿ, ಆಮೇಲೆ ನೀವು ಬನ್ನಿ. ಹೇಯ್ ಬರ. ಜೀವನದಲ್ಲಿ ನಾವು ಕಟ್ಕೊಳ್ಳೋ ಕನಸುಗಳೆಲ್ಲ ಅಷ್ಟು ಸುಲಭವಾಗಿ ಈಡೇರ್ಬಿಟ್ರೆ ನಾವು ಕನಸು ಕಾಣೋದನ್ನೇ ನಿಲ್ಲಿಸ್ಬಿಡ್ಬೇಕಾ, ಅಥವಾ ಹೊಸ ಕನಸುಗಳನ್ನ ಕಟ್ಕೊಳ್ಳೋಕೆ ಶುರು ಮಾಡಬೇಕಾ? ಹಲೋ, ಎದ್ದೇಳಪ್ಪ, ಬೇರೆ ಬಾಡಿಗೆ ಹೊಡಿಬೇಕು ನಾನು. ರಾತ್ರಿಯಲ್ಲಿ ಏನು ಮಾಡ್ತಿರ್ತಾವೋ ಆ ಆಟೋಲಿ ನಿದ್ದೆ ಮಾಡಕ್ಕೆ ಬಂದ್ಬಿಡ್ತೀವಿ. ನನ್ನ ಆಟೋ ಏನು ಲಾಡ್ಜ, ಅಲ್ಲೆಲ್ಲ ಬಾಂಬ್ಗಳು ಹಾಕೊಂಡು ಸಾಯ್ತವ್ರೆ. ಇವುಗಳಿಗೆ ಹಗ್ಲತ್ತಲೇ ನಿದ್ದೆ. ಅದೇನು ಹುಡುಗರು.
ಬಂದ್ಬಿಟ್ಟ? ಮೊದಲು ಆ ಕೂದಲು ಕಟ್ಟು. ಚಿತ್ರಾನ್ನದ ಜೊತೆ ಕೂದಲು ತಿಂತೇನೋ? ನಿಮ್ಮ ಮಾವ ಯಾರೋ ಗೌರ್ಮೆಂಟ್ ಕೆಲಸನ ಮೀಟ್ ಮಾಡುವಂದ್ರಲ್ಲ, ಮಾಡ್ದ? ಅದಕ್ಕೆ ಹೇಳೋದು, ಸ್ವಲ್ಪನಾದರೂ ಪ್ರೆಸೆಂಟೇಬಲ್ ಆಗಿರಬೇಕು ಅಂತ. ಎಲ್ಲಿವರೆಗೂ ನಿನ್ನ ಕೂದಲು ಬಿಟ್ಕೊಂಡು ಓಡಾಡ್ತೀಯೋ ಅಲ್ಲಿವರೆಗೂ ನಿನ್ನ ಕೆಲಸ ಸಿಗಲ್ಲ. ಲೋ, ಪ್ರಾಬ್ಲಮ್ ಕೂದಲ್ದಲ್ವೋ? ನಾ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿದೆ. 5 ಲಕ್ಷ ಲಂಚ ಕೊಟ್ಟರೆ ಕೆಲಸ ಕೊಡಿಸ್ತಾರಂತೆ. ನಮ್ಮ ಹತ್ರ 5 ಲಕ್ಷ ಎಲ್ಲಿದೆ? ಲೇ, ಲಂಚ ಎಲ್ಲ ಕೊಟ್ಟು ಕೆಲಸ ಗಿಟ್ಟಿಸ್ಕೋಬೇಕೇನೋ? ಲೋ, ಗೌರ್ಮೆಂಟ್ ಕೆಲಸ ನನ್ನ ಡ್ರೀಮ್ ಕಣೋ. ಸರಿ ಬಿಡು, ಏನಾದರೂ ಮಾಡೋಣ. ಎಲ್ಲಿ ಅವನು ರೋಮಿಯೋ? ಏನೋ ಕಿವಿಲ್ ಜುಮ್ಕಿ ಇದ್ದಂಗೆ ಯಾವಾಗಲೂ ಫೋನ್ ಇಟ್ಕೊಂಡಿರ್ತಿದ್ದೆ, ಇವತ್ತೇನಾಯ್ತು? ಏನೋ ಮಾಡಿದೆ ಅವನಿಗೆ? 2 ದಿನ ಕೆಲಸ ಅಂತ ಬಿಟ್ಟೋದ್ರೆ ಕಿತ್ತಾಡ್ಕೊಂಡು ಸಾಯ್ತಿರಲ್ಲೋ. ಲೇ, ಹೋಗಿ ಬಂದು ಮೂವಿ ಕೇಳಿದ್ರು ಹತ್ರ ನನ್ನ ಹತ್ರನೇ ಬಂದ್ಬಿಡೋ ಎಲ್ಲ ಟೈಮು. ನನ್ಗೆ ಹೆಂಗೋ ಗೊತ್ತು 2 ದಿನದ ಏನು ಅಳ್ಕಾಟ ಮಾಡ್ಕೊಂಡು ಕೂತ್ಕೊಂಡವನು? ಮದುವೆ ಇನ್ವಿಟೇಷನು? ನಮ್ಮನ್ನೆಲ್ಲ ಇನ್ವೈಟ್ ಮಾಡೋರು ಮದುವೆಗೆ? ಯಾರು ನಿನ್ನ ಸಂಬಂಧಿಕರಾ? 24 ಜೂನ್ ಪರಿಮಳ ಭವನ. ಮಾಮ್, ಅವತ್ತು ನಮ್ಮ ಡೇಟ್ ಫ್ರೀ ಇದೆ. ಒಂದು ಖಾಲಿ ಎನ್ವೆಲಪ್ ಅರೇಂಜ್ ಮಾಡ್ಕೊಂಡು ಹೋದ್ರೆ ಊಟ ಸಿಗುತ್ತೆ. ವತ್ಸ, ರಿಕ್ಕೆ ನಿನ್ ಗರ್ಲ್ ಫ್ರೆಂಡು? ವಿಕ್ಕಿ ಹಿಡ್ಕೊಳ್ಳೋಣ, ಹೊಡೆದ್ಬಿಡ್ತೇವೆ. ಇರೋ, ನಿನ್ನ ಬುದ್ಧಿಗೆ ರೆಸ್ಟ್ ಕೊಟ್ಟಿದ್ರೆ ಬಾಯಿಗೂ ಸ್ವಲ್ಪ ಕೊಡು. ಅದಕ್ಕೆ ವಿಕ್ಕಿ ನನ್ನ ಮಗನಿಗೆ ಏನು ಹೇಳೋದಿಲ್ಲ ನಾನು. ಇಷ್ಟೇ ದಿನ ಆಗಿದ್ರು ನಂಗೆ ಇದ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ ಮಗ ಅವಳು. ಪಾಪ ಮದುವೆ ವಿಷಯದಲ್ಲಿ ಮನೇಲಿ ಅದು ಎಷ್ಟು ಕಷ್ಟ ಅನ್ಭವಿಸ್ಬಿಟ್ಟಿರ್ತಾಳು. ಅವ್ನು ಯಾರೋ ಗೌರ್ಮೆಂಟ್ ಜಾಬ್ ಇರೋ ಬೋಳಿ ಮಗ ಸಿಗ್ದ ಅಂತ ಅವರಪ್ಪ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡ್ಬಿಟ್ಟವ್ರೆ. ನಂಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಮಗ. ಲೋ, ಡೈರೆಕ್ಟಾಗಿ ಅವ್ರ ಅಪ್ಪನ ಹತ್ರ ಹೋಗಿ ಮಾತಾಡೋಣ. ಇನ್ನೇ ನನಗೂ ಒಂದು ಗೌರ್ಮೆಂಟ್ ಕೆಲಸ ಸಿಕ್ತು. ನನಗೇನು ನೀವುಗಳನ್ನ ಸಾಕೋದು ದೊಡ್ಡ ವಿಷಯ ಏನಲ್ಲ. ಅದೆಲ್ಲ ಅಷ್ಟು ಈಸಿ ಇಲ್ಲ ಕಣೋ, ಎಲ್ಲ ತುಂಬ ಮುಂದೆ ಹೋಗ್ಬಿಟ್ಟಿದ್ದೆ. ಆ ಮದುವೆ ಆಗೋ ಬೋಳಿ ಮಗನಿಗೆ ಚೈನು ಬ್ರೇಸ್ಲೆಟು ಉಂಗುರ ಅಂತ ಕೊಡ್ಸವ್ರೆ. ಇನ್ನು ಇವಾಗ ಹೋದ್ರೆ ಒಪ್ಕೋತಾರ? ಆದ್ರೆ ಅವಳು ಮಾತ್ರ ನೆಮ್ಮದಿಯಾಗಿರಲ್ಲ ಮಗ. ಜೀವನ ಪೂರ್ತಿ ಕೊರಗ್ತಿರ್ತಾಳೆ. ಅದು ಮಾತ್ರ ತುಂಬ ಚೆನ್ನಾಗಿ ಗೊತ್ತು. ಏನಾದರೂ ಮಾಡ್ರೋ. ಏನೋ ಒಂದು ಪ್ಲ್ಯಾನ್ ಮಾಡೋ. ಒಂದು ವಾರದಲ್ಲಿ ಮದುವೆ, ಏನು ಮಾಡೋದು? ಲವ್, ಹುಡುಗಿ ಬರ್ತಾಳ, ನಾಳೆನೇ ನಿಮ್ಮ ಮದುವೆ ಮಾಡಿಸ್ತೀವಿ. ಅದೇನಾಗುತ್ತೋ ನೋಡ್ಬಿಡೋಣ. ಈ ಬೇವರ್ಸಿ ಹಾಲಿಗೆ ದುಡ್ಡಿಲ್ಲ ಅಂತ ಟಿಕಾಶನ್ ಹಾಕೊಂಡು ಕುಡಿತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಅವಳನ್ನ ಕರ್ಕೊಂಡು ಎಲ್ಲಿಗೋಗ್ಲಿ? ಪ್ರಯೋಜನ ಆಗೋದೇನಾದರೂ ಮಾತಾಡ್ರಲ್ಲ. ಅವ್ನ ಮನೆಗೆ ಹೋಗಿ ಗಲಾಟೆ ಮಾಡ್ಬಿಡೋಣ. ಒಂದು ಕೆಲಸ ಮಾಡೋಣ, ನೀನು ನಾನು ಹೋಗಿ ಅವ್ರ ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿಸ್ಬಿಡೋಣ. ಇವನು ಹಿಂದೆನೇ ಬರಲಿ. ಅವಾಗ ಇವನಿಗೂ ಅವ್ರ ಅಪ್ಪನಿಗೂ ಒಂಥರ ರ್ಯಾಪೋ ಬಿಲ್ಡ್ ಆಗ್ತಿರುತ್ತೆ. ನಿಲ್ಸ್ ನಿಲ್ಸ್ ನಿಲ್ಸ್. ಸ್ಟ್ಯಾಂಡ್ ಹಾಕೊಳ್ಳೋ ವಿಡಿಯೋ ಕೊಡ್ತಾನೆ ಪೋಳಿ ಮಗ. ಬಾಯ್ಸ್, ವೈ ನಾಟ್ ಕಿಡ್ನ್ಯಾಪ್? ಇವಾಗಲೇ ನನ್ನ ವಿಷಯ ಅವಳ ಮನೇಲೆಲ್ಲ ಗೊತ್ತಾಗಿದೆ. ಅವಳು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋದು ಲೇಟ್ ಆದ್ರೂ ನನ್ನ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಬರೀ ಹುಡುಗಿನ ಕಿಡ್ನಾಪ್ ಮಾಡಿದ್ರೆ ಮಾತ್ರ ಮದುವೆ ನಿಲ್ಲೋದ? ಅವ್ರು ಮದುವೆ ಮಾಡಿಸೋ ಪೂಜಾರನೇ ಕಿಡ್ನಾಪ್ ಆಗ್ಬಿಡೋಣ. ಯಾವ ಬೋಳಿ ಮಗ ಅವ್ರು ಮದುವೆ ಮಾಡಿಸ್ಬಿಡ್ತಾ ನೋಡ್ಬಿಡೋಣ. ರಿಕ್ಕಿ, ಬೇಗ ಹುಡುಗನ ಫೋಟೋ ಡೀಟೇಲ್ಸ್ ಕಲೆಕ್ಟ್ ಮಾಡು. ಬರೋ. ವಿಕ್ಕಿ, ನಿನ್ನ ಫ್ರೆಂಡ್ ಭೀಮನ್ ಸಪೋರ್ಟು ತಗೊಳ್ಳೋ. ಅವ್ರು ಯಾಕೋ ನಮ್ಗೆ ಸಪೋರ್ಟ್ ಮಾಡ್ತಾರೆ? ಅವ್ರೇನಕ್ಕೆ ನಮ್ಗೆ ಸಪೋರ್ಟ್ ಮಾಡಬೇಕು? ನಾನು ಯಾಕೆ ಅವನಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದೆ ಸಹಾಯ ಮಾಡೋ ಒಂದೇ ಒಂದು ಸಂಬಂಧ, ಫ್ರೆಂಡ್ಶಿಪ್. That girl's been down
down to Memphis town, that's where the beat. People smile, smile on you all the while. Hospitality, they were good to me. I couldn't spend the time and had the grandest time. I went out a dancing with a Tennessee D. They had a fella there named Handy with Guru, stand up. the band you could hear, and while the white folks danced, he swayed, all them darkies played. ಏನ್ ದೊಡ್ಡ ಮನುಷ್ಯರು ಫಾರಿನ್ಗೆ ಹೋಗಿ ಬಂದಾದ್ಮೇಲೆ ನೆನಪಾಯ್ತಾ ನಮ್ಮನ್ನ ಫಾರಿನ ಸೀನಾ ಹೇಳ್ದ ಕೆಲ್ಸದ ವಿಷಯದ ಮೇಲೆ ಏನೋ ಸಿಂಗಾಪುರ್ಗೆ ಹೋಗಿದ್ದೆ ಅಂತ. ನಾವು ಮಾಮ್ ಸಿಂಗಾಪುರ ಕಣೋದು, ಇಲ್ಲೇ ಜಾಲಹಳ್ಳಿ ಪಕ್ಕ. ಓ ಮತ್ತೆ ಏನ್ ವಿಷಯ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಸಿಗು. ಸರಿ, ನಮ್ಮ ಅಡ್ಡಾಗ ಬಾ. ಓಕೆ. ಎಲ್ಲಿ? ಅಡ್ಡ. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋ ಸ್ಟೋರಿ ಪುರಾಣದಲ್ಲಿ ಕೇಳಿದ್ದೀನಿ. ಇದು ಯಾವ್ದ್ರ ಗಂಡಸ್ರನ್ನ ಕಿಡ್ನಾಪ್ ಮಾಡೋ ಕರ್ಮ? ನೀವತ್ತೇನಾದರೂ ಪ್ಲ್ಯಾನ್ ಮಾಡಿ ಒಟ್ಟಿನಲ್ಲಿ ಮದುವೆ ನಿಂತೋದ್ರೆ ಸಾಕು. ಇದು ನ್ಯಾಚುರಲಾ ಇಲ್ಲ ಸಿರಿಂಜಾ? ಸಿರಿಂಜು. ಬೆಳಗ್ಗೆನೆ ಎದ್ದಿದ ತಕ್ಷಣ ಒಂದ್ಸಲ, ನಾಷ್ಟ ಆದ್ಮೇಲೆ ಒಂದ್ಸಲ. ಗೊತ್ತು, ನೋಡ್ರೆ ಗೊತ್ತಾಗುತ್ತೆ ಫೇಕ್ ಅಂತ. ಏಯ್ ವಿಕ್ಕಿ, ಇವೆಲ್ಲ ಫೇಕ್ ಕಣೋ. ವಿಕ್ಕಿ, ಹುಡುಗಿ ನಿನ್ ಜೊತೆ ಬರಕ್ ರೆಡಿ ಇದ್ದಾಳ? ಏ ಯಾಕೆ ಬರಲ್ಲ? 3 ಸತಿ ಹಾಕೊಂಡವ್ರೆ, ಯಾರು ಇಲ್ದೆ ಬೇಕಾರೆ ಮನೆ ಕರ್ಕೊಂಡ್ ಬಂದು ನೀನ್ ಬರ್ತೀಯ ಅಂತ ಬೇರೆ ಕೇಳ್ತಿದ್ಯಾ? ಮುಚ್ಕೊಂಡು ಕುತ್ಕೊಳ್ಳೋ. ಮೌನೆ ಬರ್ತಾಳ? ಅವಳು ನಾನು ಇಲ್ಲಾಂದ್ರೆ ಬದುಕೋದೇ ಇಲ್ಲ. ಏನೋ ಸೀರಿಯಲ್ ಡೈಲಾಗ್ಗಳು ಹೊಡಿತಾವಣೆ. ಇನ್ನೇನ್ ಕೇಳಿಸ್ಕೊಬೇಕು ಈ ಕಿವಿಯಲ್ಲಿ? ನಾವೆಲ್ಲ ಏನ್ ಕೇಳಿಸ್ಕೊತಿದೀವಿ, ಅದನ್ನ ನೀನು ಕೇಳಿಸ್ಕೊ. ಥೂ ವಿಕಿ, ಎಲ್ಲ ತಂದು ಹಾಕ್ಸಿದ್ಯಾ? ಅದು ಬಿಡು ಮಾಮ್. ಏಯ್ ಏನೋ ಒಂದು ಮಾಡು. ಹುಡುಗನ್ ಡೀಟೇಲ್ಸ್ ಇದೆಯಾ ನಿನ್ನ ಹತ್ರ? ಕಷ್ಟಪಟ್ಟಿದ್ದಕ್ಕೆ ಒಂದು ಫೋಟೋ ಸಿಕ್ತು. ಅನಾದಿ ಇವನ ಯಾವ ಗೌರ್ಮೆಂಟ್ ಕೆಲ್ಸದವನು ಅಲ್ಲ. ಬೆಳಗ್ಗೆ ಎದ್ರೆ ಇವನೇನ್ ಕೆಲಸ ಮಾಡ್ತಾನಂತ ಇವನ್ಗೆ ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ? ಮುಚ್ಕೊಂಡು ನಿಂತ್ಕೊಳ್ಳಲ್ಲ. ಏಯ್ ಭೀಮಾ, ಇವ್ನು ಯಾರು ಗೊತ್ತಾ? ಪಕ್ಕಾ 420 ಬೋಳಿ ಮಗ. ಹೋದ IPL ಸೀಸನ್ ಅಲ್ಲಿ ನೋಡಿದೀವನ. ಪಕ್ಕಾ ಇನ್ಫಾರ್ಮೇಶನ್ಗಳನ್ನ ಕೊಡೋನು, ಪಾರ್ಟಿಗಳನ್ನೂ ಸೆಟ್ ಮಾಡ್ಕೊಡೋನು. ಕೊನೆಗೆ ಗೆದ್ದಿದ್ ಕಾಸು ಕೊಡದೆ ಫೋಟೋ ಆಗ್ಬಿಟ್ಟ ಬೋಳಿ ಮಗ. ಭೀಮಾ, ಇನ್ನೊಂದ್ಸಲ ಕರೆಕ್ಟಾಗಿ ನೋಡಿ ಹೇಳ್ತೀಯ ಇವನೇನಂತ? 100% ಇದೇ ಪೀಸು. ಈ ನನ್ನ ಮಗ ಬದುಕೋನೆ ಅನ್ನೋ ಒಂದು ವಿಷಯ ಬಿಟ್ರೆ ಇಡೀ ಜೀವನಾನೇ ಬರೀ ಸುಳ್ಳು. ಹೆಂಗ್ ಹುಡ್ಕೋದವನ್ನ? ಅವನು ಎಲ್ಲಿ ಸಿಗ್ತಾನೆ ಗೊತ್ತಾ? ಎಲ್ಲಿ? I would like to introduce ಹಲೋ ಅನಾದಿ ಬಾಯ್, ಭೀಮಾ ಮಾತಾಡ್ತಿರೋದು. ಹೇಳಿ ಭೀಮಾ ಅವರೇ, ಈ ಕೀಚಕನನ್ನ ಯಾಕೆ ನೆನ್ಸ್ಕೊಂಡಿದ್ದೀರಾ? ನಕ್ಕನ್ ತಲೆಗಾಗ್ತಾವ್ ನೋಡು ಬೋಳಿ ಮಗ. ಛೋಟಾ ಭೀಮ್, ನನ್ನ ನಂಬರ್ ಯಾರು ಕೊಟ್ಟಿದ್ದು? ಸೀನಾ ಕೊಟ್ಟಿದ್ದು ಬಾಯ್. ಹೌದಾ, ಏನು ವಿಷಯ? ಸಿಗಿ ಬಾಯ್, ಮಾತಾಡ್ಬೇಕಿತ್ತು ಟೂರ್ನಮೆಂಟ್ ವಿಚಾರ. ಅರ್ಧ ಪ್ರಹಾರ ಬಿಟ್ಟು ಕಾಲ್ ಮಾಡು, ಸಿಗ್ತೀನಿ. ಸರಿ ಬಾಯ್. ಛೋಟಾ ಭೀಮ್,
ನನಗೊಂದು ಡೌಟು. ನೀನೊಬ್ಬನೇ ಬರ್ತೀಯಾ ಅಥವಾ ನಿನ್ನೊಟ್ಟಿಗೆ ಚುಟ್ಕಿನೂ ಬರುವಳ? ಫೋನ್ ಮಾಡು. ಹಲೋ, ಯಾರು? ಭೀಮಾ ಬಾಯ್. ಭೀಮಾ? ದ್ರೌಪದಿ ನನ್ನೊಟ್ಟಿಗಿಲ್ಲ, ನಾನು ವ್ಯಸ್ತನಾಗಿರುವೆ. ಬಾಯ್. ಏಯ್ ಭೀಮಾ, ಒಂದು ವಿಷಯ ಯೋಚನೆ ಮಾಡು. ಆ ನನ್ನ ಮಗಂದಷ್ಟು ದೊಡ್ಡ ಸೀಕ್ರೆಟ್ ನಮ್ಮ ಹತ್ರ ಇಟ್ಕೊಂಡು ಇಲ್ಲೇನು ಭೀಮಾ ಕೆಚ್ಚಕ್ಕೆ ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅದು ಕೆಟ್ಟ ಆ್ಯಕ್ಟಿಂಗಲ್ಲಿ. ಯಸ್. ಕಚಡ ನನ್ನ ಮಗನೇ, ನೀನು ಯಾರು, ಏನೇನು ಮಾಡಿದ್ಯಾ ಎಲ್ಲ ನನಗೆ ಗೊತ್ತು. ಇನ್ನು 15 ನಿಮಿಷದಲ್ಲಿ ನಾನು ಹೇಳಿದ ಜಾಗಕ್ಕೆ ಬಂದು ನಾನು ಹೇಳಿದ ಪೊಸಿಷನಲ್ಲಿ ಕೂತಿಲ್ಲ ಅಂದರೆ ನೀನು ಸುಳ್ಳು ಹೇಳಿ ಮದುವೆ ಆಗ್ತಿದೆಯಲ್ಲ ಹುಡುಗಿ, ಅವ್ರ ಅಪ್ಪನ ಕರ್ಕೊಂಬಂದು ಬೂಟ್ ಕಾಲಲ್ಲಿ ತಿಳಿಸ್ಬಿಡ್ತೀನಿ. ಬಾಸ್ ಬಿಟ್ಬಿಡಿ ಬಾಸ್, ಮನೆಗೆ ಹೋಯ್ತೀನಿ, ಅಪ್ಪ ಬೈತಾರೆ. ಕರೆಕ್ಟ್, ಅವಾಗಲೇ ಬಿಡ್ಬೇಕಿತ್ತು. ಬಿಡ್ತೀನಿ ತಡಿ. ಏನದ ಹೆಸರು ಭೀಮಾ ಅಂದ್ರೆ ಚಟಾ ಭೀಮ್ ಅಂತೀಯ? ಏನ ಚುಟ್ಕಿ ಚುಟ್ಕಿ ಬೇಕಣ್ಣ ನಿಂಗೆ? ಹೆಂಗೋ ಮನ್ಸು ಬಂತು ಈ ಮಟ್ಟಕ್ಕೆ ಸುಳ್ಳು ಹೇಳಕ್ಕೆ? ಅನ್ಯಾಯವಾಗಿ ಜೀವನಗಳನ್ನ ಹಾಳು ಮಾಡ್ಬಿಡ್ತಿದ್ದಲ್ಲೋ. ಶೋಕಿ ನೋಡೋ, ಸುಳ್ಳು ಹೇಳಿದ ದುಡ್ಡಲ್ಲಿ ಒಡವೆ ಹಾಕೊಂಡು ಕಿತ್ಕೋಬೇಕಿ, ಮೊದಲು ಕಿತ್ಕೋ ಅದನ್ನು. ಬಾಸ್ 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 ಬೇಡ ಬಿಡಿ ಬಾಸ್, ಪ್ಲೀಸ್ ಬಾಸ್ 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 ಬಿಡಿ ಬಾಸ್, ಇದಾರಿ ಇರಲಿ ಬಾಸ್ 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 ಪ್ಲೀಸ್ ಬಾಸ್ ಬಾಸ್ ಬಿಡಿ ಬಾಸ್. ಬಾಸ್ ಉಂಗ್ರ ಚಿಕ್ಕ ಐಟಮ್ ಬಿಟ್ಬಿಡಿ ಬಾಸ್. ತುಳಿದು ಸಾಯಿಸಾಕ್ಬಿಡ್ತೀನಿ. ಕೈಗೆ ಸಿಕ್ತು, ಬಾಯಿಗೆ ಸಿಕ್ತು, ಆದರೆ ಹೊಟ್ಟೆಗೆ ಸಿಗ್ಲಿಲ್ಲಲ್ಲಪ್ಪ. ಗಾಬರಿಲಿ ಎತ್ತಿಡಕ್ಕೆ ಮರ್ತ್ಬಿಟ್ಟೆ. ಅನ್ಯಾಯವಾಗಿ ಸಂಪಾದಿಸೋ ಅನ್ನನೇ ತಿನ್ನಕ್ಕಾಗಲ್ಲ, ಇನ್ನು ಚಿನ್ನನ ತಿನ್ನಕ್ಕಾಗುತ್ತಾ? ಇನ್ನಕ್ ಏಯ್ ರಿಕ್ಕಿ, ನೀನು ಡೌನ ಮೀಟ್ ಮಾಡಿಲ್ಲ ಹೇಳು. ಅವಳನ್ನ ಈ ಟೈಮಲ್ಲಿ ಮೀಟ್ ಮಾಡೋದು ಅವ್ರ ಮನೇಲಿ ಗೊತ್ತಾದ್ರೆ ಕಷ್ಟ ಮಗ. ಇನ್ಯಾರಾದ್ರೂ ನೋಡ್ಬಿಟ್ರೆ ಅಂತೂ ಮುಗೀತು. ಎದುರ್ಕೊಂಡು ಸಾಯ್ತಿಯಲ್ಲೋ, ಮತ್ತೆ ಲವ್ ಯಾಕೆ ಮಾಡಿದೆ? ಸರಿ, ಆಗಿದ್ರೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬಿಡ್ಲಾ? ಬೇಡ, ನಾನೇ ಅವಳನ್ನ ಮೀಟ್ ಮಾಡ್ತೀನಿ. ನೀನು ಫೋನ್ ಮಾಡಿ ಹೇಳೋಳ್ಗೆ. ನೋಡು ನೋಡು. ಏಯ್ ಬಾ. ಎಲ್ಲಿಯ ಬಾರಲ್ಲ. ಬಂದೈತಿ ನಿಂಗೆ ಬೋಳಿ ಮಗನ. ಎಲ್ಲಿಗ ನಡಿ. ಅಣ್ಣ ಏನಾಯ್ತು? ಯಾಕೆ ಇಲ್ಲಿ ಬರಕ್ಕೆ ಹೇಳಿದ್ರಿ? ಹೇಳ್ತೀನಿ. ನೀನು ಹೆಂಗಿದ್ಯಾ? ಹಾಂ, ಚೆನ್ನಾಗಿದ್ದೀನಿ. ನಿನ್ನ ಕಷ್ಟ ಅರ್ಥ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ನಿನ್ನ ಮದುವೆ ನಡೆಯಲ್ಲ, ನಾವಿದ್ದೀವಿ, ನೋಡ್ಕೋತೀವಿ. ಅಣ್ಣ ಪ್ಲೀಸ್ ಆ ಥರ ಮಾಡಬೇಡಿ, ನನ್ನ ಮದುವೆ ನಿಲ್ಲಿಸ್ಬೇಡಿ ಪ್ಲೀಸ್. ಯಾಕೆ? ಮನೇಲಿ ನಿಮ್ಮ ಅಪ್ಪ ಕಿರಿಕ್ ಮಾಡ್ತಾವನಾ? ಹಾಂ, ಅದು ನಾನೇ ಇಷ್ಟಪಟ್ಟು ಮದುವೆ ಆಗ್ತಿರೋದು. ಇನ್ನೂ ಎಷ್ಟು ದಿನ ಅಂತ ಅವನ ಜೊತೆ ಕಷ್ಟಪಡಬೇಕು? ನಾನು ಮದುವೆ ಆಗ್ತಿರೋ ಹುಡುಗಂಗೆ ಗೌರ್ಮೆಂಟ್ ಕೆಲಸ ಇದೆ, ಹೆಂಗೋ ಈಗಾದರೂ ಲೈಫಲ್ಲಿ ಸೆಟ್ಲ್ ಆಗ್ತೀನಿ. ಅಣ್ಣ, ನಿಮಗೆ ಅಕ್ಕನೋ ತಂಗಿನೋ ಇದ್ದರೆ ರಿಕ್ಕಿ ಅಂತ ಅವನ ಜೊತೆ ಮದುವೆ ಮಾಡಿಸ್ತೀರಾ? ಅಯ್ಯೋ, ನೀನು ಇದನ್ನ ಮುಂಚೆನೇ ಅವನ ಹತ್ರ ಹೇಳಕ್ಕೆ ಏನಾಗಿತ್ತು ನಿನಗೆ? ಕರೆಕ್ಟಾಗಿ ಫ್ರಾಡ್ಗಳನ್ನೇ ಜೋಡಿ ಮಾಡೋರು. ಆ ಬೋಳಿ ಮನ್ ಬಂಡವಾಳ ಅವಳಿಗೆ. ಏಯ್ ಗುಗು, ಅವ್ನಿಗೆ ಯಾವ ಗೌರ್ಮೆಂಟ್ ಕೆಲಸನೂ ಇಲ್ಲ, ದೊಡ್ಡ ಫ್ರಾಡು. ಬೇಕಿದ್ರೆ ನಿನ್ನೆ ತೊಗೊಂಡೋಗಿಟ್ಟು IPL ಬೆಟ್ಟಿಂಗ್ ಆಡ್ಬಿಡ್ತಾನೆ. ತಗೋ. ಇವಳೇ ಒಂದು ದೊಡ್ಡ ಕಾಗೆ ಬಂಗಾರ. ಇವಳನ್ನ ಮದುವೆ ಮಾಡ್ಸಕ್ಕೆ ಅವ್ರ ಅಪ್ಪ ಆ ಬೋಳಿ ಮಗನ ಲಂಚ ಕೊಡ್ತಿರೋದು. ಏನು ಹೇಳ್ತಿದ್ದೀರಾ? ಹುಡುಗ ಫ್ರಾಡಾ? ಇನ್ನೊಂದು ಮಾತು ಮಾತಾಡಿದ್ರೆ ಹೊಡೆದು ಸಾಯಿಸಾಕ್ಬಿಡ್ತೀನಿ. ರಿಕ್ಕಿಗೀಗಲೇ ಏನು ಹೇಳೋದು ಬೇಡ, ನಿಧಾನಕ್ಕೆ ಹೇಳಿ ಅರ್ಥ ಮಾಡ್ಸೋಣ. ಒಂದು ಪ್ರಾಬ್ಲಮ್ ಇದೆ.
ಯಾಕೋ ಮಾಡಿದೆ ಲೋಫರ್? ಅವನೇ ಹೇಳಿದ್ನೋ. ಆ ಗೌರ್ಮೆಂಟ್ ಕೆಲಸದವನಿಗೆ ಫೋನ್ ಮಾಡಿಬಿಟ್ಟು ಸದ್ಯಕ್ಕೆ 50,000 ರೂಪಾಯಿ ಕೊಟ್ಟಿರ್ತೀವಿ ಅಂತೇಳು, ಮಿಕ್ಕಿದ ಮುಂದೆ ನೋಡ್ಕೊಳ್ಳೋಣ. ಏನೋ ಹೇಳ್ತಿದ್ಯಾ? ಏಯ್, ಇದು ಅವಳ್ದಲ್ವೇನೋ? ಕೊಡ ಅವಳಿಗೋಗಿ. ನಾವು ಯಾರಿಗೂ ಮೋಸ ಮಾಡ್ತಿಲ್ಲ, ಅವಳ ಜೀವನ ಸರಿ ಮಾಡಿದ್ದಕ್ಕೆ ತಗೊಂಡಿರೋ ಫೀಸು. ಸರಿ ನಡೀರಿ ಹೋಗೋಣ. ವಿಕ್ಕಿ, ಒಂದೆರಡು ದಿನ ಕೆಲಸ ಮಾಡಿದ ಕಾಸು ಬಂದಿತ್ತಲ್ಲ, ಇವತ್ತು ರಾತ್ರಿ ಎಣ್ಣೆ ಮತ್ತು ಚಿಕನ್ ತರಿಸು, ಮ್ಯಾಚ್ ನೋಡ್ಕೊಂಡು ಪಾರ್ಟಿ ಮಾಡೋಣ. ನಡೀರೋ, ನೀವ್ಯಾಕ್ರೋ ಬೇಜಾರಲ್ಲಿದ್ದೀರಾ? ನಿಂಗೆ ಬೇಜಾರಾಗ್ತಿಲ್ವೇನೋ? ಏಯ್, ಯಾರೋ ನನ್ನ ಇಷ್ಟಪಡ್ದಿರೋ ಮೂರನೇ ವ್ಯಕ್ತಿಗೋಸ್ಕರ ನಾನು ಬೇಜಾರು ಮಾಡ್ಕೊಂಡಿದ್ರೆ ನಾನು ನನ್ನ ಲೈಫಲ್ಲಿ ಉದ್ಧಾರ ಆಗಲಿ ಹಾಳಾಗಲಿ ನನ್ನ ಒಪ್ಕೊಂಡು ನನ್ನ ಜೊತೆಗಿರೋ ನಿಮ್ಗಳಿಗೆ ಅವಮಾನ ಮಾಡ್ದಂಗೆ ಆಗಲ್ಲ. ಹಿಂದೆ ಆಗಿದ್ದೆಲ್ಲ ಒಳ್ಳೇದಕ್ಕೆ, ಮುಂದೆ ಆಗೋದು ಒಳ್ಳೇದಕ್ಕೆ. ಈಗ ನಡೀರಿ ಹೋಗೋಣ. ಮನುಷ್ಯ ಜೀವನದಲ್ಲಿ ಸುಳ್ಳು ಹೇಳಬೇಕು, ಅದು ತನ್ನ ಜೀವ ಉಳಿಸ್ಕೊಳ್ಳೋಷ್ಟು ಮಾತ್ರ ಆಗಿರಬೇಕು, ಇನ್ನೊಬ್ರು ಜೀವನ ಹಾಳು ಮಾಡೋ ಮಟ್ಟಕ್ಕಿರಬಾರ್ದು. ಇನ್ನು ಮುಂದೆ ಆದರೂ ನಿಯತ್ತಾಗಿ ಬದುಕೋ. ಇವನು ಯಾವ ಥರ ಗೌರ್ಮೆಂಟ್ ಆಫೀಸರು? ಒಳ್ಳೆ ಭಿಕ್ಷದೊಂದು ಥರ ರೋಡಲ್ಲಿ ಬಂದು ದುಡ್ಡಿಸ್ಕೊಂಡು ಹೋಗ್ತಾವನೆ. ಲವ್, ಬೇರೆ ರೋಡ್ಗಳಲ್ಲಾದರೆ CCTV ಕ್ಯಾಮ್ರಾಗಳಿರುತ್ತೆ, ಗೌರ್ಮೆಂಟ್ ಅಫಿಷಿಯಲ್ಸ್ ನೋಡಿದ್ರೆ ರಿಸ್ಕ್ ಆಗುತ್ತೆ. ಪ್ರಪಂಚದಲ್ಲೇ ಹಿಂಗ ವರದಕ್ಷಿಣೆ, ಲಂಚ ಇಂಥವ್ರನ್ನೆಲ್ಲ ಕೆರೆದಲ್ಲಿ ಹೊಡೆದು ಸಾಯಿಸ್ಬಿಡ್ಬೇಕು. ಆದರೂ ಈ 50,000 ಫೀಲೇ ಇಲ್ಲ. ಅಂಗಡಿಗೆ ಹೋಗ್ಬಿಟ್ಟು ಚಿಲ್ಲರೆ ಇಸ್ಕೊಂಡ್ಬರ್ತೀನಿ, ಬಂಡ್ಲಾಗಿ ಹಿಡ್ಕೊಂಬಂದು ಕೊಡೋಕೊಳ್ಳೆ ಫೀಲ್ ಇರುತ್ತೆ. ಏಯ್, ಜೀವನ ಎಲ್ಲ ಬರೀ ಚಿಲ್ಲರೆ ಯೋಚನೆಗಳು ಮಾಡ್ಕೊಂಡು ಇದ್ಬಿಟ್ಟೆ. ಇನ್ಮೇಲಾದರೂ ದೊಡ್ಡದಾಗಿ ಯೋಚನೆ ಮಾಡೋ ಮನುಷ್ಯರ ಥರ. ಬರೋರ ಮುಂದೆ ಸ್ವಲ್ಪ ಡೀಸೆಂಟಾಗಿ ನಡ್ಕೋ. ಏಯ್, ಕಟಿಂಗ್ ಮಾಡ್ಸೀನಿ, ಶೇವಿಂಗ್ ಮಾಡ್ಸೀನಿ, ಇನ್ನೇನು ಬೇಕು? ಹೀಗೆಲ್ಲ ಮಾತಾಡಿದ್ರೆ 5 ಲಕ್ಷ ಅಲ್ಲ 5 ಕೋಟಿ ಕೊಟ್ಟರು ಕೆಲಸ ಸಿಗಲ್ಲ. ಫೋನ್ ಮಾಡು. ಹಲೋ ಹಲೋ ಸರ್, ನಾನು ತಿಮೇಶ್ ಮಾತಾಡ್ತಿರೋದು. ಎಸ್, ಹೇಳಿ ತಿಮೇಶ್. ಸರ್, ಅದೇ ನೀವು ಹೇಳಿದ ಏರಿಯಾಗೆ ಬಂದಿದ್ದೀವಿ. ಮಧ್ಯ ರೋಡಲ್ಲಿ ನಿಂತಿರೋ 3 ಜನ ನೀವೇನಾ? ಹಾಂ, ಹೌದು ಸರ್. ನೀವೆಲ್ಲಿದ್ದೀರಾ? ನಿಮ್ಮ ಹಿಂದೆ ತಿರುಗಿ, ನಾನೇ ಕಾಣಿಸ್ತೀನಿ. ನಕ್ಕನ್